ನನ್ನೆಲ್ಲ ಸೆಲೆಬ್ರಿಟೀಸ್ಗಳಿಗೆ ನಮಸ್ಕಾರ. ನನ್ನ ಹೆಸರು ಬಿ ಮಲ್ಲಿಕಾರ್ಜುನ ಆಚಾರ್ಯ. ನೀವು ನೋಡಿದ್ರೆ ಟೆಕ್ ಮೋರಿಂಗ್ ಕಾಣ ಚಾನಲ್. ಇವತ್ತಿನ ಟೆಕ್ ನ್ಯೂಸ್ ಎಪಿಸೋಡ್ ಬಂದ್ಬಿಟ್ಟು 96ಗೆ ಸ್ವಾಗತ ಸುಸ್ವಾಗತ. ಇವತ್ತು ಅಂತಂದ್ರೆ ಅಮೇಜಿಂಗ್ ಟೆಕ್ ನ್ಯೂಸ್ ಅದಾವೆ. ಇಫ್ ಮಾತ್ರ ಎಂಡರ್ ನೋಡಿ ಗೊತ್ತಾಗುತ್ತೆ ಎಂತ ಟೆಕ್ ನ್ಯೂಸ್ ಅದಾವ ಅಂತ. ನೀವು ನಮ್ಮ ಚಾನಲ್ಗೆ ಹೊಸ ಬಂದಿದ್ರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅಂತ ಕ್ಲಿಕ್ ಮಾಡಿ. ನಾನು ಮಾಡೋ ಡೈಲಿ ಟೆಕ್ ಅಪ್ಡೇಟ್ಸ್ ನಿಮಗೆ ಬರ್ತಾನೆ ಇರ್ತವೆ. ಸೊ ನೋಡಿ ಎಂಜಾಯ್ ಮಾಡ್ಕೋಬಹುದು. ಸೊ ಇನ್ನಕ್ಕೆ ಲೇಟ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಫಸ್ಟ್ ಟೆಕ್ ನ್ಯೂಸ್ ರಿಯಲ್ಮಿ ಕಡೆಯಿಂದ ರಿಯಲ್ಮಿ 11 ಸೀರೀಸ್ ನಮ್ಮ ಇಂಡಿಯಾದಲ್ಲಿ ಅಫಿಷಿಯಲ್ ಆಗಿ ಜೂನ್ 8ನೇ ತಾರೀಕಿಗೆ ಲಾಂಚ್ ಮಾಡ್ತಿದ್ದಾರೆ. ನಮಗೆ ಮ್ಯಾಕ್ಸಿಮಮ್ ಡಿಫ್ರೆನ್ಸ್ ಏನಿಲ್ಲ ರಿಯಲ್ಮಿ 11 Pro ಮತ್ತೆ 11 Pro Plusಗೆ. ಸೊ 11 Proದಲ್ಲಿ ನಮಗೆ 67 ವ್ಯಾಟ್ ಚಾರ್ಜಿಂಗ್ ಮಾತ್ರ, ನಮಗೆ 108 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇರುತ್ತೆ. ಮತ್ತೇನು ಹೇಳ್ಬೇಕಂದ್ರೆ ನಮಗೆ ಡಿಸೈನ್ ಮತ್ತೆ ಪ್ರೋಸೆಸರ್ ನಮಗೆ ಆಸ್ ಇಟ್ ಈಸ್ ಸೇಮ್. ಇದು ನಮಗೆ ಮೋಸ್ಟ್ ಆಫ್ ದ ಡಿಫ್ರೆನ್ಸ್. ನಮಗೆ Pro Plus ನಲ್ಲಿ ಏನಂತ ನಮಗೆ 100 ವ್ಯಾಟ್ ಇರುತ್ತೆ ಅದರಲ್ಲಿ, ಮತ್ತೆ 200 ಮೆಗಾ ಪಿಕ್ಸೆಲ್ ಇರುತ್ತೆ. ಬಿಟ್ಟು ಬೇರೆದು ಏನಿಲ್ಲ ಇದರಲ್ಲಿ. ಮೋಸ್ಟ್ ಆಫ್ ದ ಡಿಫ್ರೆನ್ಸ್ ಬಿಟ್ಟು ಬೇರೆದು ಏನಿರಲ್ಲ ಇದರಲ್ಲಿ. ಓಕೆನಾ? ಸೊ ನಮಗೆ ಪ್ರೋಸೆಸರ್ ವೈಸ್ ಸಹ ನಾವೇನಂತ ಯಾವುದೇ ರೀತಿ ನಾವು ಡಿಫ್ರೆನ್ಸ್ ನೋಡಲ್ಲ. ಸೊ ನೋಡೋಣ, ಗೊತ್ತಾಗುತ್ತೆ. ಇದ್ರ ಬಗ್ಗೆ ಎಕ್ಸೈಟಿಂಗ್ ಫೀಚರ್ಸ್ ಬಗ್ಗೆ ತಿಳ್ಕೊಬೇಕಾದ್ರೆ ಈ ಮಂತ್ ಲಾಂಚ್ ಆಗ್ತೈತೆ. ಸೊ ನೋಡ್ಬೇಕು ಯಾವ ಲೆವೆಲ್ ಲಾಂಚ್ ಮಾಡ್ತಾರೆ, ಯಾವ ಪ್ರೈಸ್ ರೇಂಜ್ ಅಲ್ಲಿ ಲಾಂಚ್ ಮಾಡ್ತಾರೆ ಅಂತ ಕಾಯ್ಬೇಕಾಯ್ತು. ಸೊ ಇದು ಬಂದ್ಬಿಟ್ಟು ನಮ್ಗೆ ಅಂತಂದ್ರೆ ರಿಯಲ್ಮಿ ಕಡೆಯಿಂದ. ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ತಗೊಂಡ್ರೆ ಶಾಮಿ ಅವರು ಒಂದು ಕ್ಯಾಂಪ್ ನಡೆಸ್ತಿದ್ದಾರೆ. ಆ ಕ್ಯಾಂಪ್ ನೇಮ್ ಬಂದ್ಬಿಟ್ಟು ಅಂತಾರೆ ಸಮ್ಮರ್ ಸರ್ವಿಸ್ ಕ್ಯಾಂಪ್ ಅಂತ. ಸೊ ಇದು ಅವೈಲೇಬಲ್ ಇರೋದಿಲ್ಲ ಅಂತಂದ್ರೆ ಪ್ರತಿಯೊಂದು ಸರ್ವಿಸ್ ಸೆಂಟರ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ಇದನ್ನ ಪ್ರತಿಯೊಂದು ಸರ್ವಿಸ್ ಸೆಂಟರ್ಸ್ ಅದಲ್ಲ, ಪ್ರತಿಯೊಂದು ಸಿಟಿಸ್ ಅವೈಲೇಬಲ್ ಇರುತ್ತೆ. ಇದರಿಂದ ನಮಗೆ ಬೆನಿಫಿಟ್ ಏನ್ ಗುರು ಅಂತಂದ್ರೆ, ಸೊ ಈ ಕ್ಯಾಂಪ್ ಬಂದ್ಬಿಟ್ಟು 1ನೇ ತಾರೀಕಿಂದ 10ನೇ ತಾರೀಕು ಒಳಗಡೆ ನಡೆಯುತ್ತೆ. ಓಕೆನಾ? 10 ಡೇಸ್ ನಮಗೆ ಅಂತಂದ್ರೆ ಇರುತ್ತೆ ಟೈಮು. ನಿಮ್ಮ ಮೊಬೈಲ್ ಏನಾದ್ರೂ ಇಶ್ಯೂ ಆಯ್ತು ಅಂತ ನೀವು ಹೆಲ್ತ್ ಚೆಕಪ್ ಮಾಡ್ಬೇಕು ಅಂದ್ರೆ ಫ್ರೀ ಆಗಿ ನೀವು ಹೆಲ್ತ್ ಚೆಕಪ್ ಮಾಡ್ಕೋಬಹುದು. ಹಾಗೆ ನಿಮ್ದು ಏನಾದ್ರು ಮೊಬೈಲ್ ಇಶ್ಯೂ ಇತ್ತು ಅನ್ಕೊಳ್ಳಿ, ಎಕ್ಸಾಕ್ಟ್ಲಿ ಯಾವುದೇ ಒಂದು ಕಾಂಪೊನೆಂಟ್ ಚೇಂಜ್ ಮಾಡ್ಬೇಕು ಅನ್ಕೊಂಡ್ರಿ, ಎಕ್ಸಾಕ್ಟ್ಲಿ ಯಾವಾಗ ನಿಮ್ಮ ಮೊಬೈಲ್ ಡಿಸ್ಪ್ಲೇ ಆಗಲಿ ಬೇರೆ ಯಾವುದೇ ಪಾರ್ಟ್ಸ್ ಚೇಂಜ್ ಮಾಡ್ಬೇಕು ಅನ್ಕೊಂಡ್ರೆ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ಬಂದ್ಬಿಟ್ಟು ಯಾವುದೇ ರೀತಿಯಲ್ಲಿ ಸರ್ವಿಸ್ ಚಾರ್ಜಸ್ ಅವರು ಪೇ ಅಂದ್ರೆ ಈ ತರ ವಿಧಿಸಲ್ಲ, ಸರ್ವಿಸ್ ಚಾರ್ಜಸ್ ವಿಧಿಸಲ್ಲ. ಬಟ್ ಏನಂತಂದ್ರೆ ಅದು ಕಾಂಪೊನೆಂಟ್ ಏನೈತೆ ಬೆಲೆ ಅಷ್ಟು ಹಾಕ್ತಾರೆ. ಹಾಗೆ ಬಂದ್ಬಿಟ್ಟು ನಿಮ್ಮ ಮೊಬೈಲ್ ಏನಾದ್ರು ಸಾಫ್ಟ್ವೇರ್ ಪರ್ಪಸ್ ಬಹಳ ಎಷ್ಟು ಹಿಂದಕ್ಕೆ ಐತೆ ಅಂತ ಅನ್ಕೊಂಡಿದ್ರೆ ಓಕೆನಾ, ನೀವು ಅದನ್ನ ಸಾಫ್ಟ್ವೇರ್ನ ಅಪ್ಡೇಟ್ ಸಹ ಮಾಡ್ಕೋಬಹುದು. ನೆಕ್ಸ್ಟ್ ಬಂದ್ಬಿಟ್ಟೆ ಅಂತಂದ್ರೆ ಇನ್ನ ಹೇಳ್ಬೇಕಂದ್ರೆ ನೀವೇನಾದ್ರು ಅದೇ ತರ ಬ್ಯಾಟರಿ ನೀವು ಎಕ್ಸ್ಚೇಂಜ್ ಮಾಡ್ಕೋಬೇಕು ಅನ್ಕೊಂಡ್ರೆ ನೀವು ಹತ್ತತ್ರ ಬಂದ್ಬಿಟ್ಟು ಒಂದು 50% ನೀವು ಅಂತಂದ್ರೆ ಅಮೌಂಟ್ ಕಟ್ಬೋದು. ಇನ್ನ 50% ನಿಮ್ಗೆ ಆಫ್ ಇರುತ್ತೆ. ಸೊ ಈ ತರ ಕ್ಯಾಂಪ್ ನಡೆಸ್ತಿದ್ದಾರೆ. ಸೊ ಪ್ರತಿಯೊಂದು ಸಿಟೀಸ್ ಅಲ್ಲಿ ಅವೈಲೇಬಲ್ ಇರ್ತಿದ್ದು ಸರ್ವಿಸ್ ಸೆಂಟರ್ಸ್ ಅಲ್ಲಿ. ಒಂದ್ಸರಿ ನೀವೇನಾದ್ರೂ ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ಇದು ಬಹಳಷ್ಟು ಯೂಸ್ಫುಲ್ ಟೈಮ್ ಅಂತ ನನಗೆ ಅನಿಸುತ್ತೆ. ಸೊ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಬಹಳಷ್ಟು ಯೂಸ್ಫುಲ್ ಇದು ಬಂದ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ನಮ್ಗೆ ಅಂತಂದ್ರೆ ಶಾಮಿ ಕಡೆಯಿಂದ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಅಂತಂದ್ರೆ ಬ್ರದರ್ಸ್, ನಿಮ್ಗೆ ಏನಾದ್ರು ಗೇಮ್ ಹೆವಿ ಆಡ್ತೀರಿ, ಒಳ್ಳೆ ಟ್ಯಾಲೆಂಟೆಡ್ ಪರ್ಸನ್ ಗೇಮಿಂಗ್ ನಲ್ಲಿ, ಗೇಮಿಂಗ್ ನ ನೀವಂತ ಕೆರಿಯರ್ ಆಗಿ ತಗೋಬೇಕಾದ್ರೆ ನೀವೇನು ಪ್ಲಾನ್ ಹಾಕೊಂಡಿದ್ರೆ, ಸೊ ಇದು ಬಂದ್ಬಿಟ್ಟು ಬಹಳಷ್ಟು ಒಳ್ಳೆ ಆಪರ್ಚುನಿಟಿ. ನಿಮ್ನ ಗೇಮ್ ಯಾರು ಆಡೋರು ಇಲ್ಲ ಅಂಬಲಿಕ್ಕಿದ್ರೆ ಓಕೆನಾ, ಟ್ಯಾಲೆಂಟೆಡ್ ಪರ್ಸನ್ ಆದ್ರೆ ಗೇಮಿಂಗ್ ಮೇಲೆ ಇಂಟ್ರೆಸ್ಟ್ ಇದ್ರೆ ನೀವು ಇದನ್ನು ಚೂಸ್ ಮಾಡ್ಕೋಬಹುದು. ಅಫಿಷಿಯಲ್ ಆಗಿ ಅಂತಾನೆ IQ ಅವರೇ ಅನೌನ್ಸ್ ಮಾಡಿದ್ದಾರೆ ಏನಂತ. ಸೊ ನೀವು ಅವರಿಗೆ ಒಂದು CGO ಆಫೀಸರ್ ಆಗಿ ಬೇಕಂತ, ಒಬ್ರು ಚೀಫ್ ಗೇಮಿಂಗ್ ಆಫೀಸರ್ ಅಂತ. ಸೊ ಏನಂತಂದ್ರೆ ನೀವು ಗೇಮ್ ಚೆನ್ನಾಗಿ ಆಡ್ತೀರಿ ಅದೆಲ್ಲ ಒಂಥರ ನಿಮ್ಗೆ ಚೂಸ್ ಮಾಡ್ಕೊಂಡಿದ ತಕ್ಷಣ ನಿಮ್ಗೆ ಅಂತಂದ್ರೆ ಎಂಟ್ರಿನೇ ಒಂದು 10 ಲಕ್ಷ ರಿವಾರ್ಡ್ಸ್ ಆಗಿ ಕೊಡ್ತಾರೆ ನಿಮಗೆ. ಆಮೇಲೆ ನಿಮಗೆ ಜಾಬ್ ಸಹ ಬರ್ತದೆ CGO ಆಗಿ. ಅಂದ್ರೆ ಏನ್ ಜಸ್ಟ್ ಏನಿಲ್ಲ, ಅಲ್ಲಿ ಇರುತ್ತೆ IQ ಕಂಪ್ನಿಯಲ್ಲಿ ಅಂತ ನೀವು ಸಜೆಸ್ಟ್ ಮಾಡ್ಬೇಕು. ಈ ರೀತಿಯಲ್ಲಿ ಒಂಥರ ಗೇಮಿಂಗ್ ಆಫೀಸರ್ ಆಗಿ ಗೇಮಿಂಗ್ ರಿಲೇಟೆಡ್ ಏನಾದ್ರು ಅಪ್ಡೇಟ್ ಮಾಡಿಸ್ಬೇಕಂದ್ರೆ ನೀವು ಅಪ್ಡೇಟ್ ಸಹ ಮಾಡ್ಕೋಬಹುದು. ನಿಮ್ಮ ಬೇಡಿಕೆ ಇರ್ತಾವ ಒಟ್ಲೆಲ್ಲ ಅವ್ರ ಮುಂದೆ ಇಕ್ಬೋದು. ಸೊ ಈ ರೀತಿಯಲ್ಲಿ ಅಂತಂದ್ರೆ ಒಂದು ಆಫೀಸರ್ ಆಗಿ ಇನ್ವೈಟ್ ಮಾಡೋದಕ್ಕೆ ಬಹಳಷ್ಟು ಇದು ಮಾಡ್ತಿದ್ದಾರೆ, ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಸೊ ನೀವೇನಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ಚೂಸ್ ಮಾಡ್ಕೋಬಹುದು. ಇದು ಬಂದ್ಬಿಟ್ಟು ಅಪ್ಲೈನ್ ಟೈಮು ಜೂನ್ 11ನೇ ತಾರೀಕು ತನಕ ಇರುತ್ತೆ. ಜಾಸ್ತಿ ಏನಿರಲ್ಲ. ಒಂದ್ಸಲ ಟ್ರೈ ಮಾಡ್ಕೊಳ್ಳಿ ಓಕೆನಾ. ನಿಮ್ಮ ಅದೇನಂತಾರಲ್ಲ ನಿಮ್ಮ ಅದೃಷ್ಟನ ಪರಿಚಯ ಮಾಡ್ಕೊಳ್ಳಿ, ಅಪ್ಲೈ ಮಾಡಿ. ನಿಮ್ಗೆ ಒಳ್ಳೆ ಗೇಮಿಂಗ್ ನಲ್ಲಿ ಇಂಟ್ರೆಸ್ಟ್ ಇದ್ರೆ ಒಂದ್ಸಲ ಅಪ್ಲೈ ಮಾಡಿ, ಬಹಳಷ್ಟು ಯೂಸ್ಫುಲ್. ಸೊ ಇದು ಬಂದು ಬಹಳಷ್ಟು ಯೂಸ್ಫುಲ್. ಬೇಕಾದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. ಸೊ ಕ್ಲಿಕ್ ಮಾಡಿ ನೀವು ಅಂತಂದ್ರೆ ಅಪ್ಲೈ ಮಾಡಬಹುದು. ಸೊ ಇದು ನಮಗೆ IQ ಕಡೆಯಿಂದ. ಇವತ್ತಿನ ಡೀಲ್ ಆಫ್ ದಿ ಡೇ ವಿಷಯಕ್ಕೆ ಬಂದ್ರೆ ಮಾತ್ರ ನಿಮಗೆ ಒಂದು ಒಳ್ಳೆ ಮೊಬೈಲ್ ಐತಿ. ಇವಾಗ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ನಿಮ್ದು ಏನೋ 20,000 ಬಜೆಟ್ ಇತ್ತು ಅನ್ಕೊಳ್ಳಿ. ಓಕೆ, ಅದ್ರ ಒಳ್ಳೆ ಮೊಬೈಲ್ ಬೇಕಂದ್ರೆ ನಿಮಗೆ ರೆಡ್ಮಿ ಕಡೆಯಿಂದ ರೆಡ್ಮಿ K50 ಈ ಮೊಬೈಲ್ ಬಂದ್ಬಿಟ್ಟು ಅವೈಲೇಬಲ್ ಐತಿ. ನೀವು ಎಕ್ಸಾಕ್ಟ್ಲಿ ಬಂದ್ಬಿಟ್ಟು 19,000ಕ್ಕೆ ಈ ಮೊಬೈಲ್ ತಗೋಬಹುದು. ಇದರಲ್ಲಿ ಸ್ಪೆಸಿಫಿಕೇಶನ್ಸ್ ಮಾತ್ರ ಬೆಂಕಿ ಇದಾವೆ. ಇದು ಲಾಂಚ್ ಆಗಿದ್ದು 26-27,000 ಸಮಥಿಂಗ್ ಲಾಂಚ್ ಆಗಿತ್ತು. ನಿಮ್ಗೆ ಕಡಿಮೆ ಬೆಲೆ ಸಿಗ್ತೈತೆ. ಒಂದು 19,000 ಅಂದ್ರೆ ದೊಡ್ಡ ಲೆಕ್ಕ. ಓಕೆ, ICICI ಬ್ಯಾಂಕ್ ಡಿಸ್ಕೌಂಟ್ಸ್ ಎಲ್ಲ ಆಡ್ ಮಾಡ್ಕೊಂಡು ನಿಮ್ಗೆ 19,000ಕ್ಕೆ ಸಮಥಿಂಗ್ ಅದಕ್ಕಿಂತ ಕಮ್ಮಿನೇ ಸಿಗುತ್ತೆ ಎಕ್ಸ್ಚೇಂಜ್ ಮೇಲೆ. ಸರಿ ಟ್ರೈ ಮಾಡಿ ಓಕೆನಾ. ಸಖತ್ತಾಗೈತೆ ಮೊಬೈಲ್ ಮಾತ್ರ. ನಿಮಗೆ MediaTek Dimensity 8100 ಈ ಪ್ರೊಸೆಸರ್ ಇಂದ ಬರ್ತೈತೆ. DDR5 RAM ಇಂದ UFS 3.1 ಇಂದ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಏನ್ ಹೇಳ್ಬೇಕಂದ್ರೆ ಇದರಲ್ಲಿ ಮ್ಯಾಕ್ಸಿಮಮ್ ಡಾಲ್ಬಿ ಅಟ್ಮಾಸ್ ಇರುತ್ತೆ, 144 Hz ರಿಫ್ರೆಶ್ ರೇಟ್ ಇರುತ್ತೆ. ನಿಮಗೆ ಬೇಕಾಗಿರೋವೆಲ್ಲ ಇರುತ್ತೆ ಅದರಲ್ಲಿ. ಓಕೆ, ಒಂದು ಚೇಂಜಿಂಗ್ ಅಂತ ಅದಂತಾರಲ್ಲ ಬ್ಲಾಕ್ ಬಸ್ಟರ್ ಮೊಬೈಲ್ ಅಂತಾರಲ್ಲ. ಸೊ ಪ್ರೈಸ್ ರೇಂಜ್ಗೆ 20K ನಲ್ಲಿ ದಿ ಬೆಸ್ಟ್ ಮೊಬೈಲ್ ಆಗ್ಬೋದು. ಸರಿ ಟ್ರೈ ಮಾಡಿ ಓಕೆನಾ. ಸಖತ್ತಾಗೈತೆ ಮೊಬೈಲ್ ಮಾತ್ರ. ಇದು ರೆಡ್ಮಿ K50i 19,000ಕ್ಕೆ 18,000 19,000ಕ್ಕೆ ಈ ಮೊಬೈಲ್ ಸಿಗುತ್ತೆ. ಅವೈಲೇಬಲ್ ಐತೆ. ಬೇಕಾದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಒಂದ್ಸಲ ನೀವು ಚೆಕ್ ಮಾಡ್ಕೋಬಹುದು. ಇಲ್ಲಿ ನೆಕ್ಸ್ಟ್ ನಮ್ಗೆ ಅಂತ ನಥಿಂಗ್ ಫೋನ್ 2 ನಲ್ಲಿ ಯಾವ್ಯಾವ ಕಾಂಪೊನೆಂಟ್ ಯೂಸ್ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಇವ್ರು ಹೇಳಿದ ಪ್ರಕಾರ 100% ರೀಸೈಕಲ್ ಆಗಿರೋ ಕಾಂಪೊನೆಂಟ್ಸ್ ನಾವು ಯೂಸ್ ಮಾಡಿವಂತ ಆ ರೀತಿಯಲ್ಲಿ ಹೇಳ್ತಾರೆ. ಕೆಲವೊಂದು ಪಿಕ್ಸ್ ಮುಖಾಂತರ ವಿವರಿಸಿದ್ದಾರೆ.
ನಮಗೆ ಸುತ್ತ ಬಂದ್ಬಿಟ್ಟು ಅಂದರೆ ಸೈಡ್ ಫ್ರೇಮ್ ಇರುತ್ತಲ್ಲ ಅದೆಲ್ಲ ಬಂದ್ಬಿಟ್ಟು ಅಲ್ಯೂಮಿನಿಯಂ ಬಾಡಿಯಿಂದ ಬರ್ತೈತೆ ಅಂತ ಹೇಳ್ಬೋದು. ಎಕ್ಸಾಕ್ಟ್ಲಿ ಇದರಲ್ಲಿ ಯೂಸ್ ಮಾಡೋ ಕಾಂಪೊನೆಂಟ್ಸ್ ಬಂದ್ಬಿಟ್ಟು ಕಾಪರ್ ಯೂಸ್ ಮಾಡಿದ್ರೆ, ಸ್ಟೀಲ್ ಯೂಸ್ ಮಾಡಿದ್ದಾರೆ, ಇನ್ನು ಭಾಳಷ್ಟು ಯೂಸ್ ಮಾಡಿದ್ರು. ಒಂಥರ ರೀಸೈಕಲ್ ಆಗಿರೋ ಕಾಂಪೊನೆಂಟ್ಸ್ ಯೂಸ್ ಮಾಡಿದ್ವಿ ಅಂತ ಆ ರೀತಿಯಲ್ಲಿ ಹೇಳ್ತಿದ್ದಾರೆ. ಆಮೇಲೆ ಪ್ಲಾಸ್ಟಿಕ್ ವೈಸ್ ಬಂದ್ಬಿಟ್ರೆ ಮಾತ್ರ ಬಾಟಲ್ಸ್ ಇರ್ತಾವಲ್ಲ ಆ ಬಾಟಲ್ಸ್ ಆಮೇಲೆ ಪ್ಲಾಸ್ಟಿಕ್ ಬಾಟಲ್ಸ್ನ ಯೂಸ್ ಮಾಡಿ ನಾವು ಇದನ್ನ ರೀಸೈಕಲ್ ಮಾಡಿದ್ವಿ ಅಂತ ಆ ರೀತಿಯಲ್ಲಿ ಕೆಲವೊಂದು ಫೋಟೋಸ್ ಮುಖಾಂತರ ಹೊರಗಡೆ ಬಿಟ್ಟಿರ್ಬೋದು, ನೋಡ್ಕೋಬಹುದು. ಸೊ ಈ ರೀತಿಯಲ್ಲಿ ಒಟ್ಟು ಮೊಬೈಲ್ ಬಂದ್ಬಿಟ್ಟು ಅಲ್ಯೂಮಿನಿಯಂ ಬಾಡಿ ಫ್ರೇಮ್ ಅಂತ ಬರ್ತೈತೆ ಇದರಲ್ಲಿ. ಅದರ 100% ರೀಸೈಕಲ್ ಕಾಂಪೊನೆಂಟ್ ಯೂಸ್ ಮಾಡಿ ಈ ಮೊಬೈಲ್ನ ಬಿಲ್ಡ್ ಮಾಡಿದ್ವಿ ಅಂತ ಆ ರೀತಿಯಲ್ಲಿ ಅಂತಂದ್ರೆ ಇವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾವ್ರೆ. ಸೊ ನೋಡೋಣ ಯಾವ ರೀತಿ ಮೊಬೈಲ್ ಅಂತ. ಸೊ ಇದು ಬಂದ್ಬಿಟ್ಟು ನಮ್ಗೆ ಅಂತಂದ್ರೆ ನಥಿಂಗ್ ಕಡೆಯಿಂದ. ಇನಿಷಿಯಲಿ ನೆಕ್ಸ್ಟ್ ನ್ಯೂಸ್ ನಮಗೆ ಅಂತಂದ್ರೆ ಓಪೋ ಕಡೆಯಿಂದ ಓಪೋದವ್ರೆ ಅಂತ ಮಿಕ್ಸ್ಡ್ ರಿಯಾಲಿಟಿ ಹೆಡ್ಸೆಟ್ ನಮಗೆ ಪರಿಚಯ ಮಾಡ್ಕೊಡ್ತಾವ್ರೆ. ಸೊ ಇದು ಅಫಿಷಿಯಲ್ ಬಂದ್ಬಿಟ್ಟು ಇದನ್ನ ಪ್ರೆಸೆಂಟ್ ಇಂಟ್ರೊಡ್ಯೂಸ್ ಮಾಡಿರೋದು ಚೈನಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ನೀವು ನೋಡ್ಕೋಬಹುದು ಯಾವ ತರ ಐತಂತ, ಒಂಥರ ಸ್ಟೈಲಿಶ್ ಆಗೈತೆ ನೋಡೋದ್ರ ಪ್ರಕಾರ. ನೋಡ್ಕೋಬಹುದು ಚೈನಾದಲ್ಲಿ ಇರ್ತಾ ನಮ್ಮ ಇಂಡಿಯಾಕ್ಕೆ ಬರ್ತಾ ಇಲ್ಲ ಅಂತ ಜಸ್ಟ್ ಒಂದು ಕ್ವಶನ್ ಮಾರ್ಕ್ ನೋಡ್ಬೇಕೈತೆ. ಯಾವುದೇ ರೀತಿಯಲ್ಲಿ ಬಂದ್ರು ಆಪಲ್ ಅಷ್ಟು ರೇಂಜ್ ಕೊಡೋದು ಯಾವ ಇನ್ನೂ ಬಂದಿಲ್ಲ, ಬರೋದಿಲ್ಲ ಅನ್ಕೋತೀನಿ. ಈ ರೀತಿಯಲ್ಲಿ ನೆಕ್ಸ್ಟ್ ನ್ಯೂಸ್ ನಮಗೆ ಅಂತಂದ್ರೆ ಈ ಇನ್ಸಿಡೆಂಟ್ ಬಂದ್ಬಿಟ್ಟು ನಮ್ಮ ಇಂಡಿಯಾದಲ್ಲಿ ನಡೆದೈತೆ. ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಏನಂತಂದ್ರೆ ಸೊ ಚಾರ್ಜಿಂಗ್ ಈಗ ಟ್ರೈ ಮಾಡಿದೆ ನಮ್ಮ ಮೊಬೈಲ್ OnePlus ಮೊಬೈಲ್ನ. ಸೊ ಅದರಲ್ಲಿ ಅಂತ ಚಾರ್ಜಿಂಗ್ ಇಟ್ಬೇಕಾದ್ರೆ ಅದರಲ್ಲಿ ಚಾರ್ಜಿಂಗ್ ಇದಿರುತ್ತೆ ವೈರ್ನಲ್ಲಿ ಅಂತಂದ್ರೆ ಒಂಥರ ಬೆಂಕಿ ಬರ್ತೈತೆ. ನೀವು ನೋಡ್ಕೋಬಹುದು ಯಾವ ರೀತಿಯಲ್ಲಿ ಐತಂತ, ಬೆಂಕಿ ಬರ್ತೈತೆ ನಿಜವಾಗ್ಲೂ. ಒಂಥರ ಏನು ಸಿಗರೇಟ್ ನಡ್ಸೋಕಿನ ಬಂದೈತೆ ಅನ್ನೋ ಗೊತ್ತಿಲ್ಲ. ಸೊ ಈ ರೀತಿಯಲ್ಲಿ OnePlus ಕಡೆಯಿಂದ ಏನಾಗ್ತೈತೆ ಅನ್ನೋ ಗೊತ್ತಿಲ್ಲ. ಇತ್ತೀಚೆಗೆ ಬಂದ್ಬಿಟ್ಟು ಡಿಸ್ಪ್ಲೇ ಇಶ್ಯೂಸ್ ಭಾಳಷ್ಟು ಬರ್ತದೆ OnePlus ನಲ್ಲಿ. ಬಟ್ ಅದರಲ್ಲಿ ಇದೊಂದು ಚಾರ್ಜಿಂಗ್ ಇಶ್ಯೂ, ಚಾರ್ಜಿಂಗ್ ವೈರ್ದ ಇಶ್ಯೂ ಏನೋ ಏನ್ ಕತೆ ಗೊತ್ತಿಲ್ಲ. ಸೊ ಇದು ಬಂದ್ಬಿಟ್ಟು ನಮಗೆ ಅಂತ ಒಂಥರ ವೆರೈಟಿ ಬ್ರದರ್ ಏನೇನೋ ಆಗ್ತದವ ಗೊತ್ತಾಗ್ತದೆ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ನಮಗೆ ಅಂತಂದ್ರೆ ಇತ್ತೀಚೆಗೆ ಪ್ಲೇಸ್ಟೋರ್ ಅಲ್ಲಿ 101 ಅಪ್ಲಿಕೇಶನ್ ಅಂತ ರಿಮೂವ್ ಮಾಡಿದರೆ. ಮೋಸ್ಟ್ ಆಫ್ ದ ರೀಸನ್ ಅಂದ್ರೆ ಇಷ್ಟೇ ನೋಡಿ, ಮಾಲ್ವೇರ್ ಅದರಲ್ಲಿ ಇನ್ಸ್ಟಾಲ್ ಆಗಿದೆ ಅಂತ ಅಪ್ಲಿಕೇಶನ್, ಅದಕ್ಕೆ ರಿಮೂವ್ ಮಾಡಿದ್ದಾರೆ. ಇವ್ರನ್ನ ನಿಮ್ಮ ಟಾಪ್ 10 ಅಪ್ಲಿಕೇಶನ್ ನಿಮ್ ಕಣ್ಮುಂದೆ ಕಾಣಿಸ್ತಿದ್ರೆ ಅದರಲ್ಲಿ ನೀವೇನಾದ್ರೂ ಅಪ್ಲಿಕೇಶನ್ ಯೂಸ್ ಮಾಡ್ತಿದ್ರೆ ಓಕೆನಾ, ಇವ್ರಲ್ಲಿಂದ ಇವಿಷ್ಟು ಅಪ್ಲಿಕೇಶನ್ ಮಿನಿಮಮ್ ಬಂದ್ಬಿಟ್ಟು 42 ಕೋಟಿ ಜನ ಅಂತ ಇವ್ರನ್ನ ಇನ್ಸ್ಟಾಲ್ ಮಾಡಿದಾರಂತೆ, ಅಂದ್ರೆ ಯೂಸ್ ಮಾಡ್ತಾರೆ ಅಂತ ಪ್ರೆಸೆಂಟು. ಸೊ ನೀವೇನಾದ್ರೂ ಯೂಸ್ ಮಾಡ್ತಿದ್ರೆ ಇದ್ದಕ್ಕಿದ್ದಂಗೆ ಡಿಲೀಟ್ ಮಾಡಿಬಿಡಿ, ಅನ್ಇನ್ಸ್ಟಾಲ್ ಮಾಡಿ ನಿಮ್ಮ ಮೊಬೈಲ್ನ ರೀಸೆಟ್ ಮಾಡಿಕೊಂಡ್ರೆ ಭಾಳಷ್ಟು ಒಳ್ಳೇದು. ಇಲ್ಲಾಂತ ನಿಮ್ಮ ಮೊಬೈಲ್ನಲ್ಲಿ ಪರ್ಸನಲ್ ಡಾಟಾವನ್ನು ಅಂತಂದ್ರೆ ನೀವು ಕದ್ಕೊಂಡು ಸೊ ನಿಮ್ಮ ಏನೋ ಪರ್ಸನಲ್ ವೀಡಿಯೋಸ್ ಫೋಟೋಸ್ ಇದ್ರೆ ನಿಮ್ಮನ್ನೇ ಬ್ಲಾಕ್ ಮೇಲ್ ಮಾಡೋ ಚಾನ್ಸಸ್ ಭಾಳ ಇರ್ತದೆ. ಸ್ವಲ್ಪ ಹುಷಾರು. ಓಕೆ, ನಿಮ್ಮ ಕಾಲ್ ರೆಕಾರ್ಡಿಂಗು ರಿಮೋಟ್ಲಿ ವೈಸ್ ಒಂಥರ ಕನೆಕ್ಟ್ ಇರುತ್ತೆ ನಿಮ್ಮ ಪರ್ಸನಲ್ ಡಾಟಾವನ್ನು ಅವ್ರು ಅಂತಂದ್ರೆ ನೋಡ್ತಿರ್ತಾರಂತೆ, ಎಲ್ಲ ಮಾಡ್ತಿರ್ತಾರೆ, ನೀವು ಮಾಡೋ ಆಕ್ಟಿವಿಟಿ ಎಲ್ಲರೂ ಗೊತ್ತಾಗ್ತಿರುತ್ತಂತೆ. ಸೊ ಅದಕ್ಕೆ ರಿಮೂವ್ ಮಾಡಿದ್ದಾರೆ ಪ್ಲೇಸ್ಟೋರ್ ಅವರು. ಲಾಸ್ಟ್ಗೆ ಇತ್ತೀಚೆಗೆ ಅಂತಂದ್ರೆ ಪ್ಲೇಸ್ಟೋರ್ ಅಲ್ಲಿ ಭಾಳಷ್ಟು ಕಂಡು ಬರ್ತದವ ನೋಡಿ. ಬಟ್ ಅವ್ರು ಏನಂತಂದ್ರೆ ಅವ್ರನ್ನೆಲ್ಲ ತಿಳ್ಕೊಂಡು ಡಿಲೀಟ್ ಮಾಡ್ತಾರಲ್ಲ, ರಿಮೂವ್ ಮಾಡ್ತಾರಲ್ಲ, ಅದೇ ದ ಬಿಗ್ಗೆಸ್ಟ್ ಬೆನಿಫಿಟ್ ಅಂತ ಹೇಳ್ಬೋದು ನಮಗೆ. ಇತ್ತೀಚೆಗೆ ಅಂತ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಅಲ್ಲಿ ಮಾತ್ರ ಕಾಣ್ತಿದ್ವಿ, ಇವಾಗ ಅಂತಂದ್ರೆ ಪ್ಲೇಸ್ಟೋರ್ ಸಹ ಕಾಣ್ತದೆ. ಒಂದು ಅರ್ಥ ಮಾಡ್ಕೋಬೇಕು ಯಾವ ಲೆವೆಲಲ್ಲಿ ಟೆಕ್ನಾಲಜಿ ಇನ್ಕ್ರೀಸ್ ಆಗೈತೆ ಅಂತ. ಸ್ವಲ್ಪ ಹುಷಾರು ಬ್ರದರ್ಸ್, ನೀವೇನಾದ್ರೂ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ್ರೆ ಸೊ ಅನ್ಇನ್ಸ್ಟಾಲ್ ಮಾಡಿ ಮೊಬೈಲ್ನ ರೀಸೆಟ್ ಮಾಡ್ಕೊಂಡ್ರೆ ಬಹಳಷ್ಟು ಒಳ್ಳೇದು. ಸೊ ನೋಡಿದ್ರೆ ಫ್ರೆಂಡ್ಸ್, ಇವು ಬಂದ್ಬಿಟ್ಟು ಇವತ್ತಿನ ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅಂತ ನನಗೆ ಅನಿಸಿದ್ದು. ಟೆಕ್ ನ್ಯೂಸ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕೆಳಗೆ ಕಾಮೆಂಟ್ನ ತಿಳಿಸಿ. ಓಕೆನಾ, ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದರಮ್ಮ ಡೈಲಿ ಟೆಕ್ ಅಪ್ಡೇಟ್ಸ್ ಟೆಕ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಲೈಕ್ ಕೊಟ್ಟರೆ ಮೋಟಿವೇಶನ್ ಫೀಲ್ ನಾನು ಇದರಮ್ಮ ಡೈಲಿ ಟೆಕ್ ಅಪ್ಡೇಟ್ಸ್ ಟ್ರೈ ಮಾಡ್ತಾನೆ ಇರ್ತೀನಿ ನಿಮ್ಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್ ನಾವು.